ಕ್ಯಾಮ್ರಾ ಎಫೆಕ್ಟ್. ಮೈಕ್ ತಗೊಬಂದಿಲ್ಲ, ಮೈಕ್ ಎಲ್ಲ ಬಿದ್ದೋದ್ರೆ ಕಷ್ಟ ಅಂತ ಅಂದ್ಬಿಟ್ಟು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ರಾಮಯ್ಯ ವೈಭವ್ ವ್ಲಾಗ್ಸ್. ಹಿಂದೆ ನಮ್ಮ ಚಿಕ್ಕಮ್ಮ, ನಮ್ಮಮ್ಮ, ನನ್ನ ಮಗಳಿದ್ದಾಳೆ. ಸೊ ಇವಾಗ ನಾವು ಮೇನ್ ಹೋಗ್ತಾ ಇರೋದು ಏನಕ್ಕೆ ಅಂತಾರೆ, ನಮ್ಮ ಚಿಕ್ಕಮ್ಮಂಗೆ ಒಂದು ಫೋನ್ ತೊಗೋಬೇಕು, ಇನ್ನೊಂದು ಚಿಕ್ಕಬಳ್ಳಾಪುರದಲ್ಲಿ ಸೀರೆ ಸಾಗರ ಹಾಕಿದ್ದಾರೆ, ಅದನ್ನ ನೋಡ್ಕೊಬರೋದಕ್ಕೆ ಅಂತ ಹೋಗ್ತಾ ಇದ್ವಿ. ನೀನು ಅದು ಮಾತಾಡ್ತಾರೆ, ಆದ್ರೆ ಮೈಕ್ ಇರಲ್ವಲ್ಲ. ನನ್ನ ಹತ್ರ ಇರೋದ್ರಿಂದ ನಾನ್ ಮಾತಾಡೋದು ಮಾತ್ರ ಹೈಲೈಟ್ ಆಗುತ್ತಮ್ಮ, ನೀವು ಮಾತಾಡೋದು ಕೇಳಿಸಲ್ಲ. ಈ ತರ ಇದ್ದಾಗ ಕೇಳಿಸುತ್ತೆ, ಮೈಕ್ ಇದ್ದಾಗ ಮಾತ್ರ ಸರೌಂಡಿಂಗ್ ನಾಯ್ಸ್ನ ಕ್ಯಾನ್ಸಲ್ ಮಾಡುತ್ತೆ. ಅದಕ್ಕೋಸ್ಕರ ಹಂಗ ಅನ್ಸುತ್ತಷ್ಟೇ. ಬಟ್ ಮುಂದೆ ಮಾತಾಡೋಣ, ಅವ್ರಿಗೂ ಹೊಸದಲ್ವಾ, ಅದಕ್ಕೆ ಹಾಗೆ. ಎನಿವೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಆಯ್ತಾ ಅಲ್ಲ ಚಾರ್ಜಿಂಗು? ಇದರಲ್ಲೂ ಕೆಳಗಡೆ ಬ್ಯಾಟ್ರಿಯಲ್ಲೂ ಇಲ್ಲ ಚಾರ್ಜಿಂಗು, ಕ್ಯಾಮ್ರಾದಲ್ಲೂ ಇಲ್ಲ. ಅಂದರೆ ಹೋಗ್ಬೇಕು, ಕರೆಂಟ್ ಇರಲಿಲ್ಲ ಗೈಸ್, ಚಾರ್ಜ್ ಹಾಕಬೇಕು ಅಂತಿದ್ದೆ, ಬಟ್ ಕರೆಂಟ್ ಇರಲಿಲ್ಲ. ಹೋಗಿ ನೋಡೋಣ. ಆಲ್ರೆಡಿ ನಾನು ಈ ಥರ ಕ್ವೀನ್ಸ್ ಗ್ಯಾಲರಿ ಅವರು ಮಾಡಿದ್ರು, ಅದಕ್ಕೆ ಹೋಗಿದ್ದೆ, ರಿವ್ಯೂ ಹಾಕಿದ್ದೆ. ತುಂಬ ಜನ ನಾನು ಹಾಕಿದ ರಿವ್ಯೂ ಕರೆಕ್ಟ್ ಅಂತ ಅಂದರು. ಸೊ ಇಲ್ಲ ಹೋಗಿ ಹೇಳ್ತೀನಿ ಹೆಂಗಿದೆ ಅಂತ. ಇದೆಷ್ಟು? 15 ಆನ್ಲೈದು ಓಕೆ. ಇದು ಅಂದರೆ ಮಾಡಲ್ ಹಿಂಗೈತೆ ಅಂತ. ಬ್ಯಾಟ್ರಿ ಎಲ್ಲ ಹೆಂಗಿದೆ? ನನಗೆ ಚೆನ್ನಾಗಿ ಬಾಳಿಗೆ ಬರಬೇಕಲ್ಲ, ಬ್ಯಾಟ್ರಿ ನಿಲ್ಬೇಕು ಯಾವ್ದಾದ್ರು. ರೆಡ್ಮಿ ಇವಾಗೆಲ್ಲ ಬಜೆಟ್ ಮೇಲೆ. ₹1000 ಆಫರ್ ಇದೆ. ಇದಕ್ಕೇನು ಆಫರ್ ಇದೆ? ಅದಕ್ಕೇನು ಆಫರ್ ಇದೆ? ಏನು ಆಫರ್ ಇಲ್ಲ, ಕೊಡ್ಬೇಕಲ್ವ? ಅದಕ್ಕೆ ಆಫರ್ ಇದ್ರೆ ಹೇಳ್ತೀನಿ. ಕಮ್ಮಿ ಸ್ಟಾರ್ಟಿಂಗ್ ಪ್ರೈಸ್ 5G ಅದೊಂದೇ ಇರೋದಿಲ್ಲ. ಹೌದಾ? ಕಮ್ಮಿ ಪ್ರೈಸಲ್ಲಿ ಅದೊಂದೇ 5G ಇದೆ, ಅದಕ್ಕೆ ಆಫರ್ ಇಲ್ಲ. ಅದಕ್ಕೆ ಆಫರ್ ಇರೋದು ಮಾಡಿಕೊಟ್ಟಿದೆ. ನೀವು ಕೇಳ್ತೀರಾ ಡೈರೆಕ್ಟ್ ನಾವೇ ಇದೆ ಸಾಲಕ್ಕ. ನಿಮ್ಗೆ ಅದಾದರೆ 6GB 128GB ಬಂದ್ಬಿಡುತ್ತೆ ನಮಗೆ ಸ್ಟೋರೇಜ್. ಅದು ಇದೆಷ್ಟು GB ಇದೆ ಅಣ್ಣ? ಅದೆಲ್ಲ 4GB 64GB ಬರುತ್ತೆ. 4GB 64 ಅದು ವಿವೋದು? ಅದು 464. ನೀವು ಸ್ಯಾಮ್ಸಂಗ್ 628 ಬರುತ್ತೆ ನಿಮಗೆ. 6GB 128GB. ಹೌದಾ? ಅದು 128GB ಬರ್ತದೆ, 64. ಏನಿಲ್ಲ, 15,000 ಅಂದರೆ ಪೋಷನ್ ಇಲ್ಲ ಅಂತಲ್ಲ. ಕೇಬಲ್ ಎಲ್ಲ ಬರುತ್ತಾ? ಕೇಬಲ್ ಅಡಾಪ್ಟರ್ ಇದೆಯಾ? ನಮ್ಮದು ಹಳೆ ಸ್ಯಾಮ್ಸಂಗ್. ಅಲ್ಲ ಮಂಜು ಆಂಟಿ, ಇವಾಗ 64GB ಮೆಮೊರಿ ಏನಕ್ಕೂ ಆಗಲ್ಲ. ಪ್ರೋ ಇದು 128GB. 128 ಎಷ್ಟು ಏನು 64 ಬೇಗ ಕೊಟ್ಟರೆ ಈಗ 5 ಗಂಟೆ ನಾನೇನು ಕೊಡ್ಬೇಕು? ಚಾರ್ಜಿಂಗ್ ಹಾಕಂತ ಎಷ್ಟು ಫೋನ್ ನನಗೆ ಬೇರೆ ಟೈಮ್ ಇಷ್ಟು 100 ಹೇಳ ಆಫರ್ ಏನಾದರೂ ಮಾಡಿ 16 ಎಲ್ಲ ಹೇಳಿ ಮಾಡ್ಕೊಳ್ಳಿ. ಇದು 19 ಬ್ರೋ. ಅವಳಿಗೆ ಸೆಟ್ 428 ఇది బుజ్జి ఓపో కెమెరా నేను మనకి బ్రో అదే స్టాటిక్ ಕೊಡಿ ಅಣ್ಣ 4 years maintain ಮಾಡಬೇಕು.
నేను నా ఫోన్ వేసేసి F27 వేసేసి ನೋಡು ಇವ್ರು ಮಾತ್ರ ಜಾಸ್ತಿ ಬಜೆಟ್ నాతో ఉన్నది ఎదురేసి తీసుకునే కక్క ಇದು ತಗೊಂಡು ಬ್ರೋ ಇದಾಕಂದ್ರೆ 1 ಇಯರ್ 1.5 ಇಯರ್ ಆಗಿ ಎಷ್ಟು ಅದು ಒಪ್ಪೋ ಅದು ಇದೆಷ್ಟು ಬ್ರೋ 30 ಇದು 8 GB 256 ಅದು ರಿಪೇರ್ ಎಷ್ಟಾಗುತ್ತೆ ಅದೇ ಒಪ್ಪಿನ 1000 ರೂಪಾಯಿ ಈಗ ಅವೇನು ಬರಲ್ಲ ಸರಿ ಇದು 30 6,000 6000 ಡಿಸ್ಪ್ಲೇನೇ ಕಾಸ್ಟ್ 7,000 ಇದೆ ಡಿಸ್ಪ್ಲೇ ಹಾಕ್ಸಿದ್ರೆ 13,000 1350 ಬ್ರೋ ಏನು ಮಾಡ್ತೀರಾ ಬ್ರೋ ಅದಕ್ಕೆ ಕ್ಯಾಶಲ್ಲಿ ಹೋದ್ರೆ ನಿಮಗೆ 3,800 ಆಗ್ತದೆ 35 ಫ್ಲಾಟ್ ನಥಿಂಗ್ ನಥಿಂಗ್ 30,000 ಅಂಗಡಿ ಗೊತ್ತಿಲ್ಲ ಈಗ ಇದೆ ಎಟ್లా ಬ್ರೋ ಇದು ಫೈನಲ್ ಪ್ರೈಸ್ ಏನು ಮಾಡ್ತೀರಾ ಹೇಳಿ ಇದು 18,500 ಇರೋದು ನೀವೇನು ನಾನು ಡಿಸ್ಕೌಂಟು ಕೇಳಿಲ್ಲ ಏನೂ ಕೇಳಿಲ್ಲ ನಮ್ಮನ್ನು ಇನ್ನೂ ನಾವು ಇರಲಿ ಅಂತ ಹೇಳ್ತಾ ಇದ್ದೀವಿ ನಾವೇ ಹೇಳಿದ್ವಿ 1,000 ರೂಪಾಯಿ ಡಿಸ್ಕೌಂಟ್ ಇದೆ ಮಾಡ್ಕೊಡ್ತಾ ಇದ್ವಿ ಅಂತ 1,000 ಬಟ್ ರೂಪಾಯಿ ನೀವು ಕೇಳಿಲ್ಲ ಅಂದರೆ ನಾವು ಮಾಡ್ಕೊಡ್ತೀವಿ ಓಕೆ ಏನಿದ್ರೆ ಡಿಸ್ಕೌಂಟು 16 ಎಷ್ಟು ಬಜೆಟ್ ಇದೆ 16 ಇಲ್ಲ 15 అస్సలు నమ్మకారండి గ్యాజెట్లు చేయొచ్చు ఏమి తరకారీ ఎలా తింటాం దీన్ని ఏం చేసుకుంటాం చేసేద్దాం ಫೈನಲ್ ಪ್ರೈಸ್ ಹೇಳಿ ಬ್ರೋ ಇದಕ್ಕೆ 17,500 ಆಗುತ್ತೆ 13,500 ಹೇಳಿ ಬ್ರೋ ಇನ್ನು ಗ್ಲಾಸು ಪೂಜೆಲ್ಲ ಹಾಕ್ಬೇಕು ಅದೆಲ್ಲ ಹಾಕಿ ಕೊಡ್ತೀವಿ ಹಾಂ ಅದೆಲ್ಲ ಹಾಕಿರೋತೀನಿ 15,000 ರೂಪಾಯಿ ತೊಗೊಂಡಾದ್ಮೇಲೆ ನಾವು ಆಗಲ್ವಾ 15ಗೆಲ್ಲ ಬರೋದಿಲ್ಲ లాస్ట్ ಏನಂದ್ರೆ ಜಾಸ್ತಿ ಆಗೋದು ಬೇಡ ಹಾಂ ಅಷ್ಟೇ 15 ಕಡಕ್ತಾನೋ లేదంటే దీనికి ఇವರು ఎవరికప్ప బృందా అక్కకు మేము ఇంట్లోనే తీసుకొచ్చాం 17 ఇది పాప గ్యాలక్సీ F17 ಸೇಮ್ ಇದೆ ಅದೆಷ್ಟಾಗುತ್ತೆ ಬ್ರೋ 17 17,000 ಇದು ಟ್ರಿಬಲ್ ಕ್ಯಾಮ್ರಾ ಬರುತ್ತೆ LED ಸ್ಕ್ರೀನ್ ಬರುತ್ತೆ ಅವ್ರಿಗೆ ಅದೇನು ಅಷ್ಟು ಮ್ಯಾಟ್ರ್ ಆಗಲ್ಲ ಬಾಳಿಕೆ ಬರಬೇಕಷ್ಟೆ ಲಾಂಗ್ ಲೈಟ್ಸ್ ಕೊಡಬೇಕು ಅವ್ರಿಗೆ ಕ್ಯಾಮ್ರಾ ಅದೆಲ್ಲ ಅನ್ನೋದಕ್ಕಿಂತ ಸೆಕ್ಯೂರಿಟಿ ಆಮೇಲೆ ಸ್ವಲ್ಪ ರಫ್ ಯೂಸ್ ಮಾಡ್ತಾರಲ್ವ ಅವರು ಅದಕ್ಕೋಸ್ಕರ ಅಷ್ಟೆ ಚೆನ್ನಾಗಿ ಬರುತ್ತೆ ಇದು ಫೈನಲ್ 16 ಏನಾದರೂ ಮಾಡ್ತೀರಾ ಅಷ್ಟೆಲ್ಲ 18,500 ಇರೋದು 17,500 ಆಗುತ್ತೆ 1,000 ರೂಪೀಸ್ ಡಿಸ್ಕೌಂಟ್ ನೋಡಿಬಿಟ್ಟು ಇದು ಮಾಡ್ತೀವಿ ನಾವು ಸ್ವಲ್ಪ ಚೆಕ್ ಮಾಡ್ತೀವಿ ನೋಡ್ಕೊಂಡು ಸರಿ ಫೋನ್ ಅಂಗಡಿಯಲ್ಲಿ ನಮಗೆ ಬೇಕಾಗಿರೋ ಬಜೆಟಲ್ಲಿ ಫೋನ್ ಸಿಕ್ಕಲಿಲ್ಲ. ಸೊ ನೆಕ್ಸ್ಟ್ ನಾವು ಮೇಯ್ನ್ ಹೋಗಿದ್ದೆ ಇದಕ್ಕೆ ಅಂತ ಅಂದ್ಬಿಟ್ಟು ಸ್ಯಾರಿ ಎಕ್ಸಿಬಿಷನ್ನು. ಇದು ಲಕ್ಕಮ್ಮ ಚೌಟ್ರಿ ಎಲ್ಲ ಗಾಯಿಸಿದ್ದು ನಾವು ಟೌನ್ ಹಾಲ್ ರೋಡ್ಗೆ ಹೋಗ್ತೀವಲ್ವ ಅಲ್ಲೇ ಫಸ್ಟಲ್ಲೇ ಇರೋದು. ನನಗೆ ವೀಡಿಯೋ ಮಾಡಬೇಕಾದ್ರೇ ಇವೆಲ್ಲ ನೆನಪಾಗಲ್ಲ ಗೈಸ್. ನಾನು ನಮ್ಮ ಅಮ್ಮನ ಹತ್ರ ಯಾವಾಗೂ ಬೈಸ್ಕೊತೀನಿ ಇದಕ್ಕೇನೇನೆ ಕರೆಕ್ಟಾಗಿ ಹೆಸರು ಹೇಳಲ್ಲ ಏನಿಲ್ಲ ಅಂತ. ವೀಡಿಯೋಗೆ ಮುಂಚೆ ಎಲ್ಲ ನೆನಪಿಸ್ಕೊಂಡಿರ್ತೀನಿ, ಬಟ್ ಆಮೇಲೆ ನೆನಪಾಗಲ್ಲ. ಎನಿವೇಸ್ ಇವಾಗ ಆ ಎಕ್ಸಿಬಿಷನ್ ಕ್ಲೋಸ್ ಆಗಿದೆ. ನಾನು ಅವಾಗ
ಅವಾಗ ವಿಡಿಯೋ ಮಾಡ್ಕೊಂಡಿದ್ದೆ, ಹಾಕೋಕ್ಕಾಗಿರಲಿಲ್ಲ. ಅದಕ್ಕೆ ನಾನು ಇಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಯಾಕೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಹಿಂಗೆ ಮಾಡ್ತಿದ್ದಾರೆ ಗೈಸ್, ವಿಡಿಯೋದಲ್ಲಿ ತೋರಿಸೋದು ಒಂದು, ಅಲ್ಲಿರೋದು ಒಂದು. ಒಬ್ಬರು ಕ್ಲೀನಾಗಿ ಎಕ್ಸಿಬಿಷನ್ ಯಾರೂ ಕ್ಲೀನಾಗಿ ಮಾಡ್ತಾ ಇಲ್ಲ. ಇದು ಅಷ್ಟೇ ಅಟ್ಟರ್ ಫ್ಲಾಪ್ ಎಕ್ಸಿಬಿಷನ್ ಇದು. ಯಾರನ್ನ ಇಲ್ಲಿ ಹೋಗಿದ್ರೆ ನನಗೆ ಕಮೆಂಟ್ ಮಾಡಿ ಚಿಕ್ಕಬಳ್ಳಾಪುರದವರು. ನಿಜವಾಗ್ಲೂ ಏನೂ ಚೆನ್ನಾಗಿಲ್ಲ ಗೊತ್ತಾ. ಸ್ಯಾರೀಸ್ ಆಗಲಿ, ಇದಿದೆ 4 ವೆರೈಟಿ ಸ್ಯಾರೀಸು. ಯಾವ್ದು ಕೇಳಿದ್ರು ಅದ್ರ ಮೇಲೆ ಬಿಲ್ಲೆಲ್ಲ 1800 ಹಂಗೆ ಹಾಕಿದ್ದಾರೆ. ಅದ್ರ ಮೇಲೆ 60% ಆಫ್ ಅಂತೆ, ಎಕ್ಸ್ಟ್ರಾ 10% ಆಫ್ ಅಂತ. ಅಟ್ ದ ಎಂಡ್ 900 ಪೇ ಮಾಡಬೇಕು ಸ್ಯಾರೀಸ್ಗೆಲ್ಲ. ಬಟ್ ಅದು ವರ್ತೆ ಅಲ್ಲ. ಆಮೇಲೆ ಈಗ ಎಕ್ಸಿಬಿಷನ್ ಅಂದರೆ ಎಷ್ಟು ಥರ ಕಲೆಕ್ಷನ್ ಇರಬೇಕು. ಅವ್ರು ನೋಡಿದ್ರು ವಿಡಿಯೋದಲ್ಲಿ ಇಳ್ಕಲ್ ಸೀರೆಯಿಂದ ಹಿಡಿದು ರೇಷ್ಮೆ ಸೀರೆ, ಆ ಸೀರೆ ಈ ಸೀರೆ ಅಂತ ಒಂದು 78 ವೆರೈಟೀಸ್ ಆಫ್ ಸ್ಯಾರೀಸ್ ಹೇಳಿದ್ರು. ಬಟ್ ಅಲ್ಲಿ ನೋಡಿದ್ರೆ 3 ಥರ ಸೀರೆ ಇದ್ದಿದ್ದು. ಸೊ ಇದೂ ಏನು ನನಗೆ ವರ್ತ್ ಅಂತ ಅನ್ನಿಸ್ಲಿಲ್ಲ. ಬಟ್ ಆ್ಯಕ್ಚುಲಿ ನಾವು ಹೋಗಿದ್ದೇನೆ ಒಂದು ಫೋನ್ಗೆ ಆ್ಯಂಡ್ ನೆಕ್ಸ್ಟು ಈ ಎಕ್ಸಿಬಿಷನ್ ನೋಡಬೇಕು, ಸ್ಯಾರಿ ಪರ್ಚೇಸ್ ಮಾಡೋದಿತ್ತು ನಮಗೆ. ಸೊ ಮಾಡಬೇಕು ಅಂತಲೇ ನಾನು ನಮ್ಮ ಚಿಕ್ಕಮ್ಮ ಅಮ್ಮ ಎಲ್ಲ ಹೋಗಿದ್ದು. ಬಟ್ ನಮ್ಗೆ ಎಕ್ಸ್ಪೀರಿಯನ್ಸ್ ಅಂತೂ ವೆರಿ ಬ್ಯಾಡ್ ಅಂತಲೇ ಹೇಳ್ಬೋದು. ನಿಜವಾಗೂ ಏನೂ ಚೆನ್ನಾಗಿರಲಿಲ್ಲ. ಸ್ಯಾರೀಸು ಅಷ್ಟೇ ಮುಟ್ಟಕ್ಕೂ ಏನಂತ ಫೀಲ್ ಕೊಡ್ತಾ ಇರಲಿಲ್ಲ. ಅದಕ್ಕೆ ನಾವು ಹೋಗಿದ್ದೀವಲ್ವಾ ಅಂತ ಒಂದು ರೌಂಡ್ ಹಾಕ್ಕೊಂಡು ಬಂದ್ಬಿಟ್ಟು ಅಷ್ಟೇ. ನಮಗೆ ನಿಜವಾಗೂ ಗೈಸ್ ವರ್ತ್ ಇಲ್ಲ. ಇವಾಗ ನಾವು ಒಂದು ಸ್ಯಾರಿಗೆ 1000 ರೂಪೀಸ್ ಪೇ ಮಾಡ್ತಾ ಇದ್ದೀವಿ ಅಂದರೆ ಆ ಸ್ಯಾರಿ ಅದಕ್ಕೆ ವರ್ತ್ ಇರಬೇಕು. ಆ್ಯಂಡ್ ಈ ವಿಡಿಯೋದಲ್ಲಾದರೂ ಪರವಾಗಿಲ್ಲ, ಹಂಗೋ ಹಿಂಗೋ ಚೆನ್ನಾಗಿ ಕಾಣಿಸ್ತಾ ಇದೆ. ಡೈರೆಕ್ಟಾಗಿ ನೋಡೋಕ್ಕೆ ಒಂದು ಸೀರೆನೂ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಮತ್ತು ರೇಟ್ ನೋಡಿದ್ರೆ 900 ಹಾಗೆ ಹಾಕಿದ್ದಾರೆ. ಆ್ಯಂಡ್ ಇಲ್ಲಿ ಮೈಸೂರು ಕ್ರೇಪ್ ಸಿಲ್ಕ್ಸು ಏನು ಇವರು ಆ ಥರ ವೆರೈಟೀಸ್ ಆಫ್ ಏನಿಟ್ಟಿರಲಿಲ್ಲ ಗೈಸ್. ತುಂಬ ಲಿಮಿಟೆಡ್ ಕಲೆಕ್ಷನ್ ಇತ್ತು. ನಾವು ಹೋಗಿದ್ದಿನೂ ಏನು ಎಂಡ್ ಆಫ್ ದ ಎಕ್ಸಿಬಿಷನ್ ಏನಲ್ಲ, ಸ್ಟಾರ್ಟಿಂಗ್ ಡೇನೇ ಹೋಗಿದ್ದಿದ್ದು ನಾವು. ಜನನೂ ಏನಂತ ಇರಲಿಲ್ಲ. ಆ್ಯಂಡ್ ಇವ್ರಿಗೆ ಕಂಪೇರ್ ಮಾಡಿದ್ರೆ ಕ್ವೀನ್ ಎಕ್ಸಿಬಿಷನ್ ಮಾಡಿದ್ರಲ್ಲ ಅವ್ರದ್ದೇ ಪರವಾಗಿಲ್ಲ, ಹಂಗೋ ಹಿಂಗೋ ಚೆನ್ನಾಗಿತ್ತು. ಸ್ಯಾರೀಸ್ ಪ್ರೈಸು ಅದೆಲ್ಲನೂ ಅನ್ನಿಸ್ಬಿಡ್ತು. ಲೈಕ್ ಬ್ಯಾಂಗ್ಳೂರಲ್ಲೆಲ್ಲ ಎಷ್ಟು ವೆರೈಟೀಸ್ ಆಫ್ ಎಕ್ಸಿಬಿಷನ್ ಯಾವ್ಯಾವ ಥರ ಮಾಡ್ತಾಯಿದ್ದಾರೆ. ಓಕೆ, ಅಷ್ಟು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಸ್ಟಿಲ್ ಸ್ವಲ್ಪ ಆದ್ರೂ ಇರಬೇಕಲ್ವ. ಎಕ್ಸಿಬಿಷನ್ ಅಂತ ಅಂದರೆ ನೀವು ಎಷ್ಟು ವೈಡ್ ವೆರೈಟೀಸ್ ಇಡಬೇಕು, ಅದೇನು ಕಾಣಿಸ್ಲಿಲ್ಲ ನನಗಿಲ್ಲಿ. ಸೊ ನಾವೇನು ತೊಗೊಳಿಲ್ಲ, ವಾಪಸ್ ಬಂದು. ಆಮೇಲೆ ಬರ್ತಾ ಚಿಕ್ಕಬಳ್ಳಾಪುರದಲ್ಲಿ ಗೊತ್ತಿರುತ್ತೆ ಸೋನು ಚಾಟ್ಸ್ ತುಂಬಾ ಫೇಮಸ್ಸು. ಅಲ್ಲೋಗಿ ಚಾಟ್ಸ್ ತಿನ್ಕೊಂಡು ನೆಕ್ಸ್ಟು ಚಿಕ್ಕಮ್ಮನೂ ಅಮ್ಮ ಎಲ್ಲ ಐಬ್ರೋಸ್ ಮಾಡಿಸ್ಕೊಬೇಕಿತ್ತು. ನಾನು ನೆಕ್ಸ್ಟ್ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ ಅದನ್ನು. ನಮ್ಮ ಅತ್ತೆ ಮನೇಲಿ ಜಾತ್ರೆ ಇತ್ತು, ಸೊ ಅವರು ಐಬ್ರೋಸ್ ಮಾಡಿಸ್ಕೊಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಬಂದು ನಾವು ಚಾಟ್ಸ್ ತಿನ್ಕೊಂಡು ಹೋದೋ. ಸೊ ಇಲ್ಲಿ ನನ್ನ ಮಗಳು ಪಾಪ ಅವ್ರು ನಮ್ಗೆ ಗೊತ್ತಿರೋರು ಏನಂದರೆ ಅವರು ಕೂತಿರೋ ಅವ್ರ ಮೇಲೆ ನೀರು ಚೆಲ್ಬಿಟ್ಲು ಗೈಸ್. ಪಾಪ ಅವ್ರು ಏನು ಅನ್ನಲಿಲ್ಲ, ಏನಂದರೆ ಗೊತ್ತಿರೋರಾಗಿರೋದ್ರಿಂದ ಅಡ್ಜಸ್ಟ್ ಮಾಡಿಕೊಂಡ್ರು. ಸೊ ಇಲ್ಲಿಂದ ಮುಗಿಸ್ಕೊಂಡು ನಾವು ಡೈರೆಕ್ಟ್ ಹೋಗಿದ್ದೆ ಪಾರ್ಲರ್ಗೆ. ಇವರು ಸುನೀತಾ ಆಂಟಿ ಅಂತ ಅಂದ್ಬಿಟ್ಟು ನಾವು ಫಸ್ಟ್ ಚಿಕ್ಕಬಳ್ಳಾಪುರದಲ್ಲಿದ್ದಾಗ ಇವ್ರ ಮನೆ ನಮ್ಮ ಮನೆ ಪಕ್ಕನೇ ಹಿಂದೆನೇ ಇದ್ದಿದ್ದು. ಸೊ ಅದರಿಂದ ಇವ್ರು ನಮಗೆ ಚೆನ್ನಾಗಿ ಪರಿಚಯ. ನಮ್ಮ ಚಿಕ್ಕಮ್ಮ ಅವ್ರಿಗೆಲ್ಲ ಒಂಥರ ಗೊತ್ತಿರೋರ ಹತ್ರ ಹೋದ್ರೇ ಬೆಸ್ಟು ಅನ್ನೋ ಥರ ಅಲ್ವಾ. ಸೊ ಅದಕ್ಕೋಸ್ಕರ ಅಲ್ಲೋಗಿ ಅವರು ಐಬ್ರೋಸ್ ಎಲ್ಲ ಮಾಡಿಸ್ಕೊಳ್ತಾ ಇದ್ರು. ಅದ್ರ ಮಧ್ಯೆ ನನ್ನ ಮಗಳು ಇದು ಮಾಡ್ತಾ ಇದ್ಲು. ಅವಳನ್ನ ಆಟ ಆಡಿಸ್ಕೊಂಡು ಅಲ್ಲೇ ಐಬ್ರೋಸ್ ಮಾಡಿಸ್ಕೊಂಡು ನಾನೇನು ಮಾಡಿಸ್ಕೊಳ್ಳಿಲ್ಲ, ಅಮ್ಮ ಮತ್ತು ಚಿಕ್ಕಮ್ಮ ಇಬ್ಬರೇ ಮಾಡಿಸ್ಕೊಂಡಿದ್ದು. ಐನೋ ಈ ವ್ಲಾಗ್ ಸ್ವಲ್ಪ ಬೋರಿಂಗ್ ಆಗಿದೆ ಅಂತ ಆ್ಯಕ್ಚುಲಿ ನಾನು ವ್ಲಾಗ್ ನೋಡಿದಾಗ ಅದೇ ಫೀಲ್ ಆಯಿತು. ಬಟ್ ವ್ಲಾಗ್ ಮಾಡಿದ್ನಲ್ವ, ನನಗೆ ಈ ಆಲ್ಮೋಸ್ಟ್ ನನ್ನ ಪ್ರೀವಿಯಸ್ ವ್ಲಾಗು ಈ ವ್ಲಾಗು 1 ವೀಕೆ ಗ್ಯಾಪ್ ಬಂದುಬಿಟ್ಟಿರುತ್ತೇನೋ. ಮಿಡಲಲ್ಲಿ ಮನೆ ಶಿಫ್ಟಿಂಗು ಅದು ಇದು ಎಲ್ಲ ಇತ್ತು, ಅದರಿಂದ ನನಗೆ ಎಡಿಟ್ ಮಾಡಿ ಹಾಕೋಕ್ಕಾಗಿರಲಿಲ್ಲ. ಬಟ್ ಈ ವ್ಲಾಗ್ ಇತ್ತಲ್ವ, ಇದನ್ನು ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಎಡಿಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಗೈಸ್. ನಿಮ್ಗೆ ಇದು ಬೋರಿಂಗ್ ಅನಿಸಿದ್ರೆ 1.5x ಸ್ಪೀಡಲ್ಲಿ ಇಟ್ಕೊಂಡು ನೋಡಿ. ಆ್ಯಂಡ್ ಬಟ್ ಡೋಂಟ್ ಸ್ಕಿಪ್ ಇಟ್, ಓಕೆನಾ. ಆ್ಯಂಡ್ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಏನು ಮಾಡಿಸ್ತೈತೆ ಅಜ್ಜಿ? ಏನು ಮಾಡಿಸ್ಕೊತೈತೆ ಅಜ್ಜಿ? ಅಜ್ಜಿಗೆ ಅಪ್ಪು ಮಾಡ್ತವ್ರೆ. ಅಪ್ಪು ಉಪ್ಪು ಉಪ್ಪು ಇಲ್ಲಿ ಬೂಚಿ ಬೂಚಿನೂ ಆಫೀಸಿಗೆ ಕಳಿಸ್ಬಿಟ್ಟ. ಅಲ್ಲಿ ನೋಡು ಬೂಚಿ ಎಲ್ಲ ಐತೆ ಡೋರ್ ಹತ್ರ. ಹೋಗು ನೋಡ್ಕೊಂಬ ಹೋಗು. ನಾನು ಬರಲ್ಲ, ಆಚೆ ನಾನು ಬರಲ್ಲ. ಮುತ್ಕೊಂಡು
ಕೊಡೋಗು ರಾಯಾಗೆ, ಕಿಸಿ ಕೊಡೋಗು, ರಾಯಾಗೆ ಕೊಡೋಗು. ಪ್ಯಾಂಟ್ ಕೇಳಕ್ ಕೇಳಿ. ಮೇಡಮ್ ಐಬ್ರೋ ಹಿಂಗೆತ್ತು ಮುಖ. ಏನು ಅನ್ಸಲ್ಲ ನಿನಗೆ? ಒಂದ್ಸರಿ ನೋಡಿದ್ರೆ ಕಲ್ಸ್ಕೊಂಡ್ಬಿಡ್ತಾರೆ. ಅವನೆಲ್ಲ ತಾಣಿತ ಸಿಗೋವೇನೋ? ಇಲ್ಲಮ್ಮ, ಅದ್ ಹಂಗಲ್ಲ. ಏನ್ ಗೊತ್ತಾ, ಸ್ಟಾರ್ಟಿಂಗ್ ಪ್ರೈಸ್ ಈಗ ಕಮ್ಮಿ. ಯಾರಾದ್ರೂ ಮಳೆ ನೋಡಿ ಬುಜ್ಜಿ, ಅಯ್ಯೋ ಬುಜ್ಜಿ ನಲ್ಲಗ ಕಲ್ಪಿಸ್ತಾವ ಅಂದ್ರ ತೆಲ್ಲ ಬಿಟ್ಟೆ ನಲ್ಲಗ లేదు బుజ్జి, అంత 18 చెప్తారు. నా దగ్గర ఉంది, నీదే ఇంటి వాడు చేసి ఎత్తుకొచ్చి అంతా ఎత్తుకొచ్చినాను. 15 ఉందంట అమ్మ దగ్గర. ఇప్పుడు 15,500 రూపాయలు ఖర్చు అయిపోయా. ಸುಮ್ನೆ ವೇಸ್ಟ್. ಮನೆಗಿದ್ರೆ 500 ರೂಪಾಯಿ ಇರೋದು. ಆ ಸೀರೆದಂತೂ ಅಧ್ವಾನ ಅಂದ್ರೆ ಅಧ್ವಾನ, ಏನೇನು ಚೆನ್ನಾಗಿಲ್ಲ. ಅದೇನೋ ತಿರುಗ್ತಾಳೆ ನೋಡಿ, ಏನಾಗಲ್ಲ. ಓ, ನೀನೇನಕ್ಕವೆಲ್ಲ ತಿರುಗ್ಸೋದು? ನೆನ್ನೆ ನೋಡಿದ್ರೆ ಮೊನ್ನೆ ಸಂದೀಪ್ ಒಂದು ಫೋನ್ ಇದು ಕಾರಲ್ಲಿ ಲ್ಯಾಂಗ್ವೇಜ್ ಇಂಗ್ಲಿಷ್ಗೆ ಇಟ್ಬಿಟ್ಟವಳೆ. ನಾನು ಸನ್ನಿ ಎಲ್ಲಿ ಹೋಗಿದ್ದು ಅಮ್ಮ? ಅಲ್ಲ, ನಾನು ಸನ್ನಿ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಶರ್ಮಾತ್ಮ ದೇವಸ್ಥಾನಕ್ಕೆ ಭಾನುವಾರ. ಬರೋಷ್ರಲ್ಲಿ ಲ್ಯಾಂಗ್ವೇಜ್ ಹಿಂದಿಗೆ ಇಟ್ಬಿಟ್ಟವಳೆ. ಯಾರಪ್ಪ ಹಿಂದಿ ಮಾತಾಡ್ತಾರೆ ಅನ್ಕೊಂಡ. ಆಮೇಲೆ ಅವ್ರಪ್ಪ ಅದೇನೇನೋ ಇದ್ದಿದ್ದು ಸೆಕೆ ಆಗ್ತದೆ. కార్ వాషింగ్ అయిపోయామా అంతే. ఇంకా గుబ్లేష్ పెట్టి పదాది లేదు లేదు లేదు, జోరు పడితే వెళ్ళిపోతుందా, తుంతరులు పడుతుంది చూడుకే, హత్వ హత్వ అన్నట్ల అవుకే గుబ్లేష్ అది ఏమో పీక్ అవుతాడు బాధదే. ಓಯ್, ನನ್ನ ಮಗಳು ನಾನು ಕಂಡ್ಬಿಟ್ಟಿದ ತಕ್ಷಣ ಎದ್ಕೊಂತಾಳೆ. ಬುಜ್ಜಿ ಬಂದಾಳ ನೋಡ, ಬುಜ್ಜಿ ಅಲ್ಲಿ ನೋಡ ಬುಜ್ಜಿ. ಓಯ್ ಕನ್ನಡಿ. ಯಾರದು? ಬುಜ್ಜಿ ಅಲ್ಲ, ಅವಳಿರು ಬತ್ತಾಳೆ. ಅವಳು ಬತ್ತಲಿಲ್ಲ ನಂಗೆ ಗೊತ್ತು. ಇಷ್ಟೊತ್ತು ನೋಡಿರ್ಲಿಲ್ವಾ ಬುಜ್ಜಿ? ನೋಡಿಲ್ಲ ಅವಳ ಕಾಲದ ಹತ್ತದಾಗಿಂದ. నిన్న ఇంత ఇడలా లేదు మా ఇంటికి వస్తారా? ಏನಮ್ಮ ಮನೆ ತಕ್ಕ ಹೋಗ ನಡಿ, ಇನ್ನು ಪಾತ್ರೆ ಬಳಸ್ಬೇಕು, ತಿರ್ಗಾ ಅಕ್ಕಿ ಇರೋದು ಯಾರು ಬರ್ತಾರೆ? ಮಳೆ ಬೇರೆ ಜೋರಾದ್ರೆ ಹೆಂಗ ಮೈಬ್ರ ಮಾಡಿದ್ದ ಆಂಟಿ? ಇದು ಯಾವ ಮಳೆ ಇದು? ನಮ್ಮ ಮನೆ ತರ ಬಿಟ್ಕೊಡೋದು. నీళ్ళు నీళ్ళు కావాలక్క. ಚಿಕನ್ ಬದಲು ಬೇಡ. ಅಲ್ಲೇನೆ ಸ್ನಾನ ಮಾಡಿದ್ರೆ ನಿಮ್ಮ ಅಮ್ಮ ಮಾಡ್ತಾರಲ್ಲ ಬಟ್ಟೆ ಅಲ್ವಾ, ಇನ್ನು ಕ್ಲೀನಾಗಿ ಎಲ್ಲ ಇರ್ತಾರೆ, ಕಸ ಕಟ್ಟಿ ಎಲ್ಲ ಸಿಕ್ಕಾಪಟ್ಟೆ ಜ್ವರ. ನಾವು ಕಾರ್ ಇಳಿದು ಮನೆ ಹತ್ರ ಹೋಗೋಷ್ಟೇ ಹೋಗ್ತೀವಿ. ಗಾಡಿ నేను ఒకటి నేనేలే రాయని ఎత్తుకునే వాళ్ళని అంటారు. ಈ ಸತಿ ಅದೆಲ್ಲ ನೋಡ್ತೀರ ಏನು ಅಲ್ಲೂ ಸಿಕ್ಕಾಪಲ್ಲಿ ಏನು ತಗೊಂಡ್ಬೇಡ, ಏನು ತಗೊಂಡಿದೆ ಹೋಸತಿ ಕೊಡ್ಸಿ ಬುಜ್ಜಿ ಬ್ಯಾಗ್ ಇನ್ನೂವರೆಗೂ ಯೂಸ್ ಮಾಡಿ ನಮ್ಮ ಅಮ್ಮ ಯೂಸ್ ಮಾಡ್ತಾರ ಬ್ಯಾಗ್ನ. ನಮ್ಮ ಅಮ್ಮ ಅದೇ ಬ್ಯಾಗ್ ತಗೊಂಡಿದ್ದು ಅಮ್ಮ ಇಷ್ಟ ಬ್ಯಾಗು ಕಲಿಯೋದೆ. ನಾನು ದೊಡ್ಡ ಸ್ಟ್ಯಾಂಡ್ ಇದೆ, ನಾನು ಚೆನ್ನಾಗಿ ಶೀತಲ್ ಪೈಡ್ ಪಾಟ್ ಪಡ್ನಟ್ಟು ಕೊಡ್ತಾ ಈಗ ನಾಳೆಗೆ ಏನು ಸುಮ್ಮನೆ ಬೈ ಇರಬೇಕು. ಪಾರ್ಕಲ್ಲಿ ಹಾಕೊಂಡ್ಬಿಟ್ಟವ್ರೆ. ಏ ಇಲ್ಲಿಗಿಂತ ಬೇಡ, 1,000 ರೂಪಾಯಿ ಅದ್ರ ಆಗ್ತದೆ.
ಬೇರೆ ಕಡೆ ತಗೊಂಡು ನಾನು ಅವತ್ತು ತಗೊಂಡ್ಬಿಡ್ಬೇಕಾಯ್ತು ತಿರ್ಗಾ ಅಂತ ಸಿಕ್ಲಿಲ್ಲ ಬೇಗ ಕೊಡ್ತೀನಿ ಯಾವ ಸಕ್ಕದೈತ ಬ್ಯಾಗ್ ನಾನು ಯೂಸ್ ಮಾಡ್ಬೋದಾಯ್ತು. ನನ್ನ ಕಾಸು ನಿಮ್ಮ ಹತ್ರ ರೂಪಾಯಿ ಎಷ್ಟು ಅವತ್ತು ಬಟ್ಟೆಗೆ ಎರಡು ಕಿವಿನ ಹಿಡ್ಕೊಂಡ್ಬಿಟ್ಟಾಳೆ ನಮ್ಮ ಅಮ್ಮಂದು ಓಲೆ ಕೀಳಕ್ಕೆ. ಸಾಯ ಏನ್ ನೀನ್ ಹಿಂಗೆ ಹೊಡೆದ್ರೇನೆ ಬಿಡೋದು. ರಾಯ ಫೈರ್ ಫ್ಲವರ್ ಅನ್ಕಂಡ್ಯಾ ಫೈರ್ ನಾನು ಹಿಡ್ಕೊಂಡಿದ್ದೆ ಓಲೆ ಚುಮ್ಕೆ ಸ್ಕ್ರೂದೇನೆ ಹಿಂಗೆ ಎಳೆದು ಬಿಟ್ಟವಳು ಅವಳು. ಅದು ಗಂಟೆ ಬಂದ್ಬಿಟ್ಟಿದೆ ಹಾ ಬೇಡ ಇರು ಮನೆ ಬಂದು ಹೋಗೋಣ ಮಾಡಿಕೊಟ್ಟು ಮೊಬೈಲ್ ಕರೆನ್ಸಿ ಹಾಕ್ಸಿಲ್ಲ ನೀನ್ ಮೊಬೈಲ್ ತಗೊಂಡ್ರು ಅಷ್ಟೇ ತಿಂಗಳ ಗಂಟೆ ಕರೆನ್ಸಿ ಮೊಬೈಲ್ ಅಂಗಡಿ ಹಂಗೆ ಅನ್ಕೊಂಡೆ ಮೊಬೈಲ್ ತಗೋತಾರೆ ಕರೆನ್ಸಿ ಹಾಕೋರು ಯಾರು ಅಂತ ಅವ ಚಿಲ್ಕ ಹಾಕ್ಲಿಲ್ವಾ ನಾವು? ಯಾರೋ ತೆಗ್ದವೆ ನಾಯಿಗಳು ಜನಗಳು ನಾವೆಲ್ಲ ಹಾಕಿ ಬಂದಿದ್ದು ಸನ್ನಿ ಕಾರ್ ಎತ್ಕೊಂಡು ಹೋಗೋನೆ, ಅಪ್ಪ ಸನ್ನಿ ಗಾಡಿ ಎತ್ಕೊಂಡು ಹೋಗಿ. ಕಾರ್ ಇಡೆ ಒಂದು ಸಣ್ಣ ಮೌ ನಾವ್ ಹೋಗೋಷ್ಟ್ರಲ್ಲೇ ಸನ್ನಿ ಹೊಟ್ಟೋದ. ಗಾಡಿಲಪ್ಪ ಯಾರೋ ಏನೋ ನೋಡಕ್ ಹೋಗಿ ತೆಗ್ದಿರ್ತಾರೆ ಇಲ್ಲ ನಾವು ಹಾಕಿಲ್ಲ ಬಿಡಕ ಹಾಕ್ತೀವಿ ಓಕೆ ಗೈಸ್, let's go home.